ಸುಭಾಷ್ ಬಂದಿದ್ದಾನೆ, ಅದ್ರಲ್ಲಿ ಅವನು ಟೀ ಶರ್ಟ್ ಹಾಕಿಲ್ಲ. ಒಟ್ಟ ಇವ್ರು ಯಾರು ಬಿಡಲ್ಲ ಇವರು. ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಯಾರ ನಡಿ ಕಾಂಟ್ಯಾಕ್ಟ್ ಮಾಡಿದವರು. ಇವರು ಬ್ಲ್ಯಾಕ್ ಟಿಕೆಟ್ ಮಾರೋರು, ಸ್ಟೇಡಿಯಂ ಹತ್ರ ಬಂದು ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇರ್ತಾರೆ ಇವರು. ಹಿಡ್ಕೊಳ್ಳಿ ಇವ್ರನ್ನ. ಟೈಮ್ ಆಯ್ತು, ಬೇಗ ಬಿಡು. ನಮ್ಮ ಪ್ರಕಾರ 6. ಕಾನ್ಫಿಡೆನ್ಸ್ ನೈ ಭಯ, ಟಿಕೆಟ್ ಅಲ್ಲಿ ನಮ್ಮಿದೆ. ವಿಕೆಟ್ ಬೇಕು. ಹೊಡೆದ್ರೆ ನೆಕ್ಸ್ಟ್ ನಾನು CSK ಮ್ಯಾಚ್ ಟಿಕೆಟ್ ನೀವು ಹಾಕೋಬೇಕು. ಅಲ್ಲ, ನೀವು ಅವ್ರು ತಟ್ಟೆಲಿ ಎತ್ಕೊಂಡು ತಿಂತವ್ರೆ ಅಂತ ಹೇಳ್ತಾವ್ರ ಅವರು. ಅವ್ರೆ ಏನೋ ಈ ಕೊಯ್ಲಿಗೆ ಬಂದಿರೋದು. ಸೀಲಾಪುರ್ ಬರುತ್ತೆ ಬ್ರೋ. ಹೌದಾ? ಪಕ್ಕ ಬರುತ್ತೆ. ಬಂದಿಲ್ಲ ಅಂದ್ರೆ ಮಾಡಿ ಪ್ಯಾಂಟ್ ಬಿಡ್ತಾನೆ ಬ್ರೋ. ನಾನು ಲೈವಲ್ಲಿ ಕುತ್ಕೊಂತೀನಿ. ಎಲ್ಲರೂ ಒಟ್ಟಿಗೆ CSK ಟಿಕೆಟ್ ಬುಕ್ ಮಾಡೋಣ, ಒಂದೇ ಸ್ಟ್ಯಾಂಡ್ಗೆ ಹೋಗೋಣ. ಇದೇ ಶನಿವಾರ 4ನೇ ತಾರೀಕು ಏಪ್ರಿಲು ನಾನು ಬೆಟ್ಟ ಹತ್ತಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಂತೂ ನಾನಂತೂ ಸೂಪರ್ ಎಕ್ಸೈಟೆಡ್. ಯಾಕೆ ಅಂತ ಹೇಳಿದ್ರೆ ನೋಡಿ, RCBಯ ಮೊದಲನೇ ಮ್ಯಾಚ್. ನಾನು ಯೂಟ್ಯೂಬ್ ಬೇರೆ ವಾಪಸ್ ಬಂದ್ಬಿಟ್ಟೈತೆ, ಮ್ಯಾಚ್ ಬೇರೆ ಶುರು ಆಗೈತೆ, ನಾನು ಬೇರೆ ಫುಲ್ ಜೋಶಲ್ಲಿದ್ದೀನಿ. ನಮ್ಮವ್ರು ಬೇರೆ ಗೆಲ್ಲಬೇಕು ಅಷ್ಟೇ. ನಾನಂತೂ ಫುಲ್ ರೆಡಿಯಾಗಿ ಇವಾಗ ನಮ್ಮ ಬಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಬನ್ನಿ, ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಎಲ್ಲ ನಗ್ತಾ ಇದ್ದೀರಾ ಬ್ರೋ? ಫಸ್ಟು RCBಯ ಫ್ಯಾನು, ಅಭಿಮಾನಿ. ಆಲ್ರೆಡಿ ಅವನು ಬರೀ ಬೇಕು ಅಂತ RCB ಜರ್ಸಿ ಹಾಕಿರೋದು. ಅವನು ಒಳಗಡೆ CSK ಸಪೋರ್ಟರ್. ಅವನು ಪಾಪ ಸುಮ್ಮನೆ ಅವ್ರು ಹೆಸರೆಲ್ಲ ತಿಳ್ಕೊಂಡ್ಬೈತಾರೆ ಜನ. ಓಕೆ, ಅದ್ರ ಜೊತೆ ನೋಡಿ ನಂತೆ ಇವನು ಮಾತ್ರ ನಾನು ಡಿಫ್ರೆಂಟಾಗಿ ಕಾಣಿಸ್ಬೇಕು, ನಾನು ಟಿವಿಲಿ ಬರಬೇಕು ಅಂದ್ಬಿಟ್ಟು ಈ ಬಟ್ಟೆ ಹಾಕೊಂಬಂದವನೇ. ಹುಡುಗರು ಏನು ಡ್ರೆಸ್ ಹಾಕೊಂಡ್ರು ಟಿವಿಲಿ ಬರಲ್ಲ. ನೀನು ಚಡ್ಡಿ ಬಿಸ್ಕೊಂಡು ಕುಣಿದ್ರು ಬೇಕಾದ್ರೆ ಪಕ್ಕದಲ್ಲಿರೋ ವಿಡಿಯೋ ಹಾಕೊಂಡು ವೈರಲ್ ಮಾಡ್ತಾರೆ, ಟಿವಿಲಂತೂ ಎಲ್ಲ ಬರಲ್ಲ. ನಮ್ಮ ಜಯ ಬಂದಿದ್ದಾರೆ, ನಮ್ಮ ರಾಹುಲ್ ಅವ್ರು ಬಂದಿದ್ದಾರೆ. ಸೊ ಬನ್ನಿ, ಇವಾಗ ಪೆಟ್ರೋಲ್ ಹೋಗೋದಾ ಇಲ್ಲ ಕಾರಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದೀವಿ. ಏನು ಮಾಡೋದು ಅಂತ ಡಿಸೈಡ್ ಮಾಡಿ ಇವಾಗ ಹೊರಡೋಣ. ಬನ್ನಿ. ಏನು ಬ್ರೋ? ಬೆಳಿಗ್ಗೆ ಪೂಜೆ ಮಾಡಿದ್ದೆ ಬ್ರೋ. ಇದೊಂಥರ ನಮಗೆ ಟಾಟಾ ಸುಮೋ ಫೀಲ್. ಇವ್ನಿಗೇನು ಧೈರ್ಯ ಗೊತ್ತಾ, ಎಡಿಟ್ ಮಾಡೋದು ನಾನೇ. ಹೆಂಗಿದ್ರು ಬ್ರೋ ಫುಲ್ ಕೊಟ್ಬಿಡಿ, ಸ್ವಲ್ಪ ತಣ್ಣಗಾಗ್ಲಿ. ಓಕೆ ಗೈಸ್, ಫೈನಲಿ ಬಂದು ಕಾರ್ನ ಪಾರ್ಕ್ ಮಾಡಿ ಇವಾಗ ನಾವು ಹೊರಟಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಸ್ಟೇಡಿಯಂಗೆ. ಸೊ ನೋಡಿ, UB ಸಿಟಿ ಹತ್ರ ಏನೋ ಒಂಥರ ಫೀಲೇ ಬೇರೆ. ಸ್ಟೇಡಿಯಮ್ಗೆ ಹೋಗ್ಬೇಕಾದ್ರೆ ಆ ಫೀಲ್ ಹೆಂಗಿರುತ್ತೆ ಹೇಳ್ತೀನಿ ನೋಡಿ ಗೈಸ್. ಯಾರು ಸ್ಟೇಡಿಯಮ್ಗೆ ಹೋಗಿಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೇಳ್ತಾ ಇದ್ರೇ ಗೂಸ್ ಬಂಪ್ಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಮೆಟ್ಲು ಹತ್ಕೊಂಡು, ನಾನು ಫಸ್ಟ್ ಸ್ಟೇಡಿಯಂ ಎಕ್ಸ್ಪೀರಿಯೆನ್ಸು ಮೆಟ್ಲು ಹತ್ಕೊಂಡು ಹೋಗಿ ಆ ಸಮುದ್ರ ಥರ ಇರುತ್ತಲ್ಲ ಅದನ್ನು ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ ಗೈಸ್. ಆ ಫೀಲು ಎಲ್ಲ ಕಿರ್ಚ್ತಾ ಇರ್ತಾರೆ, ಎಲ್ಲ ಓ ಅಂತ ಇರ್ತಾರೆ. ವಾ, ನೆಕ್ಸ್ಟ್ ಲೆವೆಲ್ಲು. ಸೊ ನೋಡೋಣ ಯಾವ ಥರ ಇರುತ್ತೆ ಏನು ಎತ್ತ ಅಂತ. ಬನ್ನಿ ನೋಡಿ. ಅವ್ನ ಫೀಡ್ ನೋಡ, ಒಬ್ರಾರು ಎಲ್ಲ ಮಸಾಲ, ದೇಸಿ ಮಸಾಲ. ನೀನ್ ನೋಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬನೇ ಬಂದಿರೋದು, ಅದು ಬಟ್ಟೆ ಬಿಚ್ಕೊಂಡು. ಸುಭಾಷ್ ಬಂದಿದ್ದಾನೆ, ಅದ್ರಲ್ಲಿ ಅವನು ಟೀ ಶರ್ಟ್ ಹಾಕಿಲ್ಲ. ಒಟ್ಟ ಇವ್ರು ಯಾರು ಬಿಡಲ್ಲ ಇವರು. ಗೈಸ್, ಇವತ್ತು ನಾನು ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಅದಕ್ಕೋಸ್ಕರ ನಾನು, ಮ್ಯಾಡಿ, ರಾಹುಲ್ ಆ್ಯಂಡ್ ರಘು ಬ್ರೋ ಬೇರೆ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾರೆ. ಅಖಿಲ್, ಆಮೇಲೆ ಜಯ, ಇವರೆಲ್ಲ ಹೋಗ್ತಾ ಇದೀವಿ. ಏನೇನೋ ಹೇಳಿದ್ರು ನಗ್ತಾರೆ. ಅವ್ರು ಕರೆದೇ ಬನ್ನಿ ನಮ್ಮ ಸ್ಟ್ಯಾಂಡ್ಗೆ ಮಜಾ ಮಾಡೋಣ ಅಂತ. ಅವ್ರು ಬರಲಿಲ್ಲ ಅಂತ. ಅದು ಟಾಪ್ ಕಂಟೆಂಟ್ ಕ್ರಿಯೇಟರ್ ಕನ್ನಡದಲ್ಲಿ ಕಾಸಿಲ್ವಾ? ಇವಾಗ ಅದಕ್ಕೂ ಮುಗಿತಾರೆ, ಯಾವಲ್ಲ ಟಾಪ್ ಕಂಟೆಂಟ್ ಕ್ರಿಯೇಟರ್ ಅದು ಇದು ಅಂದ್ಕೊಂಡು. ಯೂಶಲಿ ಎಲ್ಲ ನೋಡಿರ್ತೀರ, MLAಗಳಿಗೆ ಟಿಕೆಟ್ ಸಿಗ್ತಿಲ್ಲ ಅಂತ ಗಲಾಟೆ ಎಲ್ಲ ಮಾಡ್ತಾರೆ. ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಯಾರ ನಡಿ ಕಾಂಟ್ಯಾಕ್ಟ್ ಮಾಡಿದವರು.
ವೆಬ್ಸೈಟ್ನ ಇನ್ನೂ ಗೊತ್ತಿಲ್ಲ ಏನಿಲ್ಲ ಯಾರಿಗೆ ಟಿಕೆಟ್ ಬೇಕು ಅಂದ್ರೆ ಟಿಕೆಟ್ ಬೇಕು ಅಂತ ಒಂದು ಕಮೆಂಟ್ RCB ವರ್ಷದ ಹೆಸರು ಯಾವ್ದು ಬೇಡ ಹೇಳಿ. ಹೆಂಗ್ ಕೊಡ್ತಾರೋ ಇವ್ರು ಬಿಟ್ಟಿದ್ರು ಸಿಗೋಣ ವಾಯ್ಸ್ ಎಲ್ಲ ಕೈ ಯಾರು ಗೆಲ್ತಾರೆ ಇವತ್ತು ಮ್ಯಾಚ್? ಕೇಳು ಫಸ್ಟಿಗೆ ಅಲ್ಲ ಅಲ್ಲ ಎಷ್ಟು ದಿನ ಗೆಲ್ತಾರೆ? ಇವಾಗ ಕೊಡ್ತೀವಿ. ಇವತ್ತು ವಿರಾಟ್ ಕೊಹ್ಲಿ ಎಷ್ಟು ನೋಡಿತಾರೆ ಹೇಳಿದ್ರೆ ಈ ಜರ್ಸಿ ನಿಮ್ಗೆ 73 ಹೌದಾ ಅಣ್ಣ ಇಲ್ಲೇ ಕಾಯ್ತಾ ಇರೋದು. ಸಿಗೋಣ ಬ್ರೋ. ವಿನಯ್ ಇದ್ದ ಮಾತಾಡ್ಸ್ಕೊಂಡು ಹೋಗ್ಬೋದಾಯ್ತು. ಯಾವುದು? ವಿನಯ್ ಬರ್ತೀನಿ ಇನ್ನು ನಂದು ಗ್ಯಾಂಗ್ ಎಲ್ಲ ಅಲ್ಲಿದೆ. ಓಕೆ ಸರಿ ಸಿಗುವ. ಸಿಗೋಣ ಬ್ರೋ. ತಿನ್ನಿ ಹಂಗೆ ತಗೊಂಡೋಗ್ಬಿಡಿ. ಬೇಡ ಬೇಡ ಇಲ್ಲ ತಿನ್ಬೇಡ ಇಲ್ಲೇ ಪಟಾಪಟ ಅಂತ. ಯಾವ ಬ್ರೋ ಇಡೀ ಕಲ್ಲಂಗಡಿಯಲ್ಲೇ ಕೊಟ್ಟವನೆ. ಗೈಸ್ ನೋಡಿ ಬಸ್ ಬರ್ತಾ ಇರೋದಕ್ಕೆ ಯಾವ ಥರ ಮಾಡ್ತಾ ಇದ್ದಾರೆ. ನಡೀರಪ್ಪ ನಡೀರೋ. ಸಾಕಾಗೈತೆ ಬಸ್ಸಿಗೆ ಲೈಟ್ ಹಾಕಿರೋದು. ಅಲ್ಲಿ ಬಿಡಂಗಿಲ್ಲ, ಆಚೆ ಬಿಡಲ್ಲ ರೋಡ್ಗೆ. ಏನೋ CCB ಅವ್ರು ಇಷ್ಟು ಜನ ಅವ್ರೆ ಅಲ್ಲ. ಒಂದೊಂದು ಕೆಲಸ ಮಾಡಿರೋದು ಹೋದ ವರ್ಷ ಗೆದ್ದಾಗ ಹಾ ನೀವು ಹಾ ಬನ್ರಿ ಸರ್. ಹೆಲ್ಮೆಟ್ ಹಾಕಿಲ್ಲ ಸರ್. ಏನು ಮಾಡ್ತಾವ್ರೆ? ಹೊಡೆದು ಓಡಿಸ್ತಾರೆ ಇವಾಗ ಎಲ್ಲಾರು. ನಾನು ಅಷ್ಟೇ ಹೊಡೆದೋಡಿಸಿ ಸರ್ ಎಲ್ಲಾರು. ನಾನು ಹೊಡೆದ್ಬಿಡು ಅಂತ ಅಂದ್ರೆ ಆ ಥರ ಪರ್ಮಿಷನ್ ಕೊಟ್ರೆ ಏನು ಮಾಡಲ್ಲ. ಇವರು ಬ್ಲ್ಯಾಕ್ ಟಿಕೆಟ್ ಮಾರೋರು ಸ್ಟೇಡಿಯಂ ಹತ್ರ ಬಂದು ಬ್ಲ್ಯಾಕ್ ಟಿಕೆಟ್ ಮಾಡ್ತಾರೆ ಸರ್ ಇವರು. ಹಿಡ್ಕೊಳ್ಳಿ ಇವ್ರನ್ನ ಹಿಡ್ಕೊಳ್ಳಿ. ಬ್ಲ್ಯಾಕ್ ಟಿಕೆಟ್ ಮಾಡ್ತಾರೆ. ಅಲ್ಲಲ್ಲಿ ಬೈತಾರೆ. ಈಗೆಲ್ಲ ಮಾಡ್ಬೋದಾ ನಮಗೆ? ಗೈಸ್ ಮೀಟ್ ಮೈ ಫ್ರೆಂಡ್, ನ್ಯೂ ಫ್ರೆಂಡ್, ನಮ್ಮ ಸಬ್ಸ್ಕ್ರೈಬರು ವಿಶಾಲ್. ಓಕೆ ಗೈಸ್ ಇದು E5 ಎಂಟ್ರಿ ಗೇಟು. ಇಲ್ಲಿಂದ ಒಳಗಡೆ ಬಂದರೆ ನಾವು ಹೋಗ್ತಾ ಇರೋದೇ P4 ಸ್ಟ್ಯಾಂಡ್ಗೆ. ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇದು ನಮ್ಮ ಪ್ಲಾಟಿನಮ್ ಲಾಂಚ್ಗೆ. ಏನು ಸಾರ್ ಫುಲ್ ಡೀಪ್ ಚೆಕಿಂಗು. ಓ ನೋಡಿ ಈ ಶರ್ಟಲ್ಲಿ ಎತ್ತು ನೋಡ್ತಾರೆ ಗೈಸ್. ಹಿಂಗೆ ಬೇಡ ಸರ್ ಇಷ್ಟೇ ಸಾಕು. ಫುಲ್ ಡೀಪ್ ಚೆಕಿಂಗ್ ಬೇಕೇನೋ ಅಂದರು. ಯಾಕೆ ನಾನು ಡೀಪ್ ಚೆಕಿಂಗ್ ಮಾಡಿದ್ರು ಏನೂ ಸಿಗಲ್ಲ ನನ್ನ ಹತ್ರ. ನನ್ನ ಜೋಬಲ್ಲಿ 500 ರೂಪಾಯಿ ದುಡ್ಡಾಯ್ತು ಅಷ್ಟೇ ಅಲ್ವಾ. ಆದರೂ ಗೈಸ್ ಫಸ್ಟ್ ಟೈಮ್ ಇಷ್ಟು ನಾನು ಡೀಪ್ ಚೆಕಿಂಗ್ ಮಾಡ್ಸ್ಕೊಂಡ್ಬರ್ತೀನಿ. ನಾನು ಪಾಟ ಅಂತ ಓಡೋಗ್ಬಿಡ್ತಾ ಇದ್ದೆ ಕಾರ್ಡ್ ಹಾಕೊಂಡು. ಹೋದ ವರ್ಷ ಬಂದಿದ್ರಾ? ಅಖಿಲಲ್ಲಿ ಜನ ರಶ್ ಆಗ್ತಿದ್ರು. ಎಷ್ಟು ಸ್ಪೇಸ್ ಮಾಡಿ ಅಲ್ಲ. ಗೈಸ್ ಎಷ್ಟು ಜನ ಜಂಗುಳಿ ಇತ್ತು ಅಂತ ಹೇಳಿದ್ರೆ ಫುಲ್ಲು ನುಗ್ಗಾಟ ಇತ್ತು. ಇವಾಗೆಲ್ಲ ಫುಲ್ಲು ಸ್ಪೇಸ್ ಮಾಡಿ ನೀಟಾಗಿ ಫುಲ್ಲು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ ಅಲ್ಲ ಬ್ರೋ. ಫಸ್ಟು ನಡೆಯಕ್ಕೆ ಜಾಗ ಇರಲಿಲ್ಲ ಬ್ರೋ. ಬಟ್ ಇವಾಗ ಅಣ್ಣೊಂದು ಹೊಸ ಜರ್ಸಿ ನೋಡ್ರಪ್ಪ. RCB ಜರ್ಸಿ ಸುಜಿತ್ ಗೌಡ್ರು. ಇಲ್ಲ ಸೀರಿಯಸ್ ಆಗಿ ನಿಮ್ಗೆ ಯಾರಿಗಾರು ಬೇಕು ಅಂತ ಕೇಳಿ ಸ್ಪಾನ್ಸರ್ ಮಾಡ್ತಾರೆ. ಯಾಕೆ ಸ್ಪಾನ್ಸರ್ ಮಾಡಿದೆ ಅಂತ ಕೇಳಿ. ಯಾಕೆ ಸ್ಪಾನ್ಸರ್ ಏನಕ್ಕೆ ಕಮೆಂಟ್ ಹಾಕಿದ್ರಿ? ಏನೋ ಕಮೆಂಟ್ ಹಾಕಿದ್ರಿ? ಏನ್ ಕಮೆಂಟ್ ಹಾಕೋರು ಸ್ಪಾನ್ಸರ್ ಮಾಡ್ತೀರಾ? ಫಸ್ಟ್ ಕಮೆಂಟ್ಗೆ ಅಷ್ಟೇ. ಗಿವ್ ಅವೇ ಓನ್ಲಿ ಒನ್. ಗೈಸ್ ನೆನ್ನೆ ಕಮೆಂಟ್ ಹಾಕಿದ್ರು ಇವರು ನನಗೊಂದು T ಶರ್ಟ್ ಕೊಡಿಸಿ ಬ್ರೋ ಅಂತ. ಸೊ ಅದಕ್ಕೆ ಇಮಿಡಿಯೇಟಾಗಿ RCB ಜರ್ಸಿ ಇಲ್ಲ ಜರ್ಸಿ ಬೇಕು ನಂಗೆ ದುಡ್ಡು ಕಳಿಸ್ತೀನಿ ಅಂದರು. ಸರಿ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಎಲ್ಲೂ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ತರಿಸಿ ಇಮಿಡಿಯೇಟಾಗಿ ಪಟ್ ಅಂತ ಜಸ್ಟ್ ಒಂದು 10 ನಿಮಿಷದ ಮುಂಚೆ ತರಿಸ್ಕೊಂಡು ಬಂದಿದ್ದು ನೋಡಿ. ಅಚ್ಚ ಫುಲ್ ಖಾಲಿ ಇದ್ದಂಗೆ ಐತದೆ. ಹಾಂ ಅಲ್ಲ ಅದೇ ಥರ ಮಾಡೋರೆ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಸ್ಪೇಷಿಯಸ್ ಆಗಿ ಮಾಡಿ. ವೇಸ್ಟ್ ಆಗಿತ್ತು ಬ್ರೋ ಇದೆಲ್ಲ. ಮಣ್ಣಿತ್ತಿದೆಲ್ಲ ಸಿಮೆಂಟ್ ಹಾಕಿ. ಇಲ್ಲಿ ತಲೆ ಕೆಡಿಸ್ಕೊಬಿಡಿ ತಗೊಳ್ಳಿ. ಪಾಪ ಅವ್ರ ಹತ್ರ ಫೋನೇ ಇರಲಿಲ್ಲ ಗೈಸ್. ಫೋನ್ ಕೊಡಿ ಅಂತ ಈಸ್ಕೊಂಡು ತೆಗೆಸ್ಕೊತಾ ಇದ್ರು. ಇದನ್ನೆಲ್ಲ ನೋಡಿದ್ರೆ ಒಂಥರ ಅನ್ಸುತ್ತೆ ನಮಗೆ. ಹೋಗ್ಲಿ ಬನ್ನಿ. ಫಸ್ಟ್ ಟೈಮ್ ಯಾವ ಟೆನ್ಷನ್ ಇಲ್ಲ, ತಲೆನೋವಿಲ್ಲ, ತಂಟೆ ಕಟ್ರ ಇಷ್ಟೆಲ್ಲ ನನಗಂತೂ 100 ಫೋನು ಪಟ ಬ್ಯಾಕ್ ಟು ಬ್ಯಾಕ್ 100 ಫೋನ್ ಅಷ್ಟು ಎತ್ತೋ ಅಷ್ಟರಲ್ಲೇ ನಂಗೆ ಸೈಕ್ ಆಗ್ಬಿಡ್ತಾ ಇದೆ. ಗೈಸ್ ನೋಡಿ ಹೆಂಗೆ. ಅವರೇ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಬಿಡೋದು. ಸೂಪರ್ ಬ್ರೋ. ಟಿಕೆಟ್ ಪಾರ್ಟ್ನರ್ಸ್ ಕೂಡ ಒಬ್ರು ಇಲ್ಲ. ಪಾಪ ಮನೇಲಿ ಹೇಳ್ತೀರಾ ಬಂದವರು ಅಂತ ಇಲ್ಲಿಗೆ. ಹೌದಾ? ಹೋಗ್ಲಿ ಬಿಡಿ ಬ್ರೋ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮುಂಚೆ ಹೆಂಗಿತ್ತು ಗೊತ್ತಾ? ಮುಂಚೆ ಇದೇ ಗೇಟು, ಚಿಕ್ಕ ಗೇಟು. ಈ ಚಿಕ್ಕ ಗೇಟಲ್ಲಿ ಎಂಟ್ರಿ ಕೊಡ್ತಾ ಇದ್ರು. ಇವಾಗ ಅಲ್ಲಿಂದ ನಾವು ಎಷ್ಟು 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ. ಆದ್ರೂ ಚೆನ್ನಾಗಿ ಮಾಡೋರಲ್ಲ. ಫುಲ್ ಸ್ಪೇಷಿಯಸ್ ಆಗಿ ಮಾಡೋರು. ಕ್ರೇಜಿ ಮಾಡೋರು. ಲಾಸ್ಟ್ ಟೈಮ್ ಇಲ್ಲೇ ಫುಡ್ ಕೂಪನ್ನು, ಇಲ್ಲೇ ಎಂಟ್ರಿ, ಇಲ್ಲೊಂದು ಸ್ಟಾಲು ಎಲ್ಲ ಇತ್ತು. ಈ ಸರಿ ಸಖತ್ ಆರ್ಗನೈಸ್ಡಾಗಿ ಮಾಡಿದ್ದಾರೆ. ಸ್ಟೇಡಿಯಂಗೆ ಎಂಟ್ರಿ ವಾ. ಮಸ್ತಾಗೈತೆ 5 ನಿಮಿಷ
ಅದಕ್ಕೆ ಕಿರ್ಚ್ತಾ ಇದ್ದೀರಾ ಆಚೆ ತಾನೇ. ಮುಂಚೆ ಫಸ್ಟು ಕ್ಯಾಲಿಫೋರ್ನಿಯಾ ಬರಿಟೋದಲ್ಲಿ ಬಂದು ತಿಂತಾ ಇರೋದು ಫುಲ್ಲು. ಹೊಟ್ಟೆ ಅಷ್ಟು ಜೀವ ಹೋಗ್ಬಿಡ್ತು, ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ. ಮಿನಿ ಬ್ಲಾಗ್ನ ಎಡಿಟ್ ಮಾಡಿ ಸ್ಕ್ರಿಪ್ಟ್ ಬರ್ದೆ, ಹಾಕ್ಲೇ ಇಲ್ಲ. ಎಂಥ ಸ್ಕ್ರಿಪ್ಟ್ ಬರ್ತಿದೆ ಗೊತ್ತಾ, ಕರೆಕ್ಟಾಗಿ ಬರ್ತಿದೆ ಇವತ್ತು, ಹಾಕ್ಲಿಲ್ಲ. ಬಟ್ ಏನು ಮಾಡೋಕ್ಕಲ್ಲ. ಹಾಂ ತೋರಿಸು, ಫೋಟೋ ತೋರಿಸು. ಏ ಕಳ್ಳ ಕಳ್ಳ. ಗೈಸ್ ಯಾರೋ ಬಿಗ್ ಬಾಸ್ ಅವ್ರು ಬಂದವರಂತೆ, ನಮ್ಮವ್ರು ಆಲ್ರೆಡಿ ಫೋಟೋ ಹಿಡ್ಸ್ಕೊಂಡ್ಬಂದ್ಬಿಟ್ಟವ್ರೆ. ಹಾಂ ಇಲ್ಲಿಗಿಂತ ಸೆಲೆಬ್ರಿಟಿ ಬೇಕಣ್ಣಯ್ಯ, ಸೆಲೆಬ್ರಿಟಿ ನೋಡಯ್ಯ ಇಲ್ಲಿ. ಅವ್ರು ಯಾರೇನು ಅಂತ ನೋಡ್ತಾ ಇರೋದು. ತೋರ್ಸ್ ಮಚ್ಚ. ಏಯ್ ಜಯ, ಏಯ್ ಮದುವೆ ಆಗೈತೆ ಅವ್ರಿಗೆ. Come on guys, ತಗೋ. ಅಯ್ಯೋ ಅಭಿಷೇಕ್ ಶರ್ಮಾ ಗಾನ್. ದೀಪಾವಳಿ ಸ್ವಲ್ಪ ತುಸ್ಪಡಾಕಿ ಆಗಿದೆ ಫಸ್ಟ್. ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ ಅಲ್ಲೊಬ್ಬ ಅವನೇ, ಅವ್ನು ನನ್ನ ಮಗ ಸಾಯ್ತವನು. ಅವನು SRH ಫ್ಯಾನ್. ಅವನು SRH ಫ್ಯಾನ್. ಅವನು ಕನ್ನಡನೂ ಕರೆಕ್ಟಾಗಿ ಬರಲ್ಲ ಅಂತವ್ರನ್ನೆಲ್ಲ ಕರ್ಕೊಂಬಂದಿಲ್ಲಿ ಕೆಲ್ಸಕ್ಕೆ ಹಾಕ್ಬಿಟ್ಟವ್ರೆ. ಕಮಾನ್ ಕಮಾನ್ ಕಮಾನ್. ಇಂಥ ರುಚಿ ಬೇರೆ ಇಲ್ಲ. ಸೆಕ್ಸಿ ಸೇವು, ಮಸ್ತ್ ಮಸ್ತ್ ಸೇವ್ ಬಿಡು, ಕ್ರೇಜಿಯಾಗಿ ಸೇವ್. ಓ ಹೊಡ್ದ. ಬಿಡ ಕುತ್ಕೋ ಕುತ್ಕೋ, ಆಯ್ತು ಕುತ್ಕೋ. ಭಯ್ಯ ಮ್ಯಾಚ್ ನೋಡಕ್ಕೆ ಬರಲ್ಲ, ಇವ್ರ ಜೊತೆ ಕುತ್ಕೊಂಡು ನಾವು ಸಪ್ಪೆ ಆಗ್ಬಿಟ್ಟಿದೀವಿ. ತಿನ್ನಿ ತಿನ್ನಿ. ನೀವು RCB ಕಡೆನಾ SRH ಕಡೆನಾ? ನಂಗೆ ಸ್ಕೋರ್ ಹೋಗ್ಬೇಕು, ಅವಾಗಲೇ ಮಜಾ ಇರೋದು. ಹಿಂಗೆ ಹೋಗ್ಬಿಟ್ಟು ಸೌತ್ ಆಫ್ರಿಕಾ ಮೇಲೆ ಕೊಡ್ಸಿದ್ವಿ ನಾವು. ಸೌತ್ ಆಫ್ರಿಕಾದಲ್ಲಿ ಗೆಲ್ಲಿ 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 ಸ್ಕೋರ್ ಹೋಗ್ಲಿ ಮಜಾ ಇರ್ತದೆ ಅಂದ್ಬಿಟ್ಟು ಹೊರ್ಸ್ಬಿಟ್ಟು ಚೆನ್ನಾಗಿ ಅಲ್ಲ ಸಪ್ಪೆ ಆಗ್ಬಿಟ್ಟಿದೆ. ಅದ್ಮೇಲೆ ಊಟ ಮಾಡ್ತಾವ್ರು ನೋಡಿ ಬಾಕ್ಸಲ್ಲಿ. ಗಾಯ್ಸ್ ಹೊಡಿಬೇಕಾದ್ರೆ ಇವರು SRH RCB ನ ಒಂದು ಗೊತ್ತಾಯ್ತಲ್ಲ. ಸ್ಕೋರ್ ಬೇಡ, ಹೊಡೆಯಕ್ಕೆ ನಮ್ಮ RCB ಬಾಯ್ಸ್ಗೆ. ಸರಿ ಸರಿ ಆಯ್ತು. ಹೊಡಿ ಹೊಡಿ, ನಾವು ಹೊಡಿತೀವಿ. ಏನ್ ಮಾಡ್ತಾರೋ ಗೊತ್ತಿಲ್ಲ ಗೈಸ್ ಇವ್ರಂತ. 3 6 ಬ್ಯಾಕ್ ಟು ಬ್ಯಾಕ್ ಹೊಡಿತಾವ್ರೆ. ಅವ್ರನ್ನ 230 ಹೊಡಿಬೇಕು, ಆಮೇಲೆ ನಮ್ಮವ್ರು ಬಾರಿಸ್ಬೇಕು. 100% 6. ನಾನೇ ನೋಡಿದೆ ಅವ್ನು ಕರೆಕ್ಟಾಗಿ ಬೌಂಡ್ರಿ ಮೇಲೆ ಬಿದ್ದೋದ. 6 ತಾನೆ. ಗೈಸ್ ನನ್ನ ಪ್ರಕಾರ 6. ನನ್ನ ಪ್ರಕಾರ ಔಟ್. ನಿಮ್ಮ ಪ್ರಕಾರ 6 ಸರ್? ಏನಂತೀರಾ? ಔಟ್ ಅಂದ್ರೆ ಈ ನನ್ನ ಮಗನ ಹೊಡೆದಾಗ 6 ತಾನೆ. ನಾನು ನೋಡಿದೆ ಬಿದ್ದೋದ ಅವನು, ಬಿದ್ದ ಅವನು. ಇವ್ನು ಮ್ಯಾಚ್ ನೋಡ್ತಾ ಇಲ್ಲ, ಮೊಬೈಲಲ್ಲಿ ರೀಲ್ಸ್ ನೋಡ್ತಾನೆ ಇವನು. ಇವಾಗ ಥರ್ಡ್ ಅಂಪೈರ್ ನೋಡ್ಬಿಟ್ಟು ಹೇಳ್ತಾ ಇರು. ಆ ಕಡೆ ಇಲ್ಲ, ಟೈಮ್ ಆಯ್ತು, ಬೇಗನೆ ಬಿಡು. ನಮ್ಮ ಪ್ರಕಾರ 6. ಅಲ್ವಾ? ಔಟ್ ಬಿಡ. ನಾನು ಹೇಳ್ದೆ ಔಟ್ ಅಂತ. ನಾನು ಹೇಳ್ದೆ ಔಟ್ ಅಂತ. 6 ಅಂತ. ಔಟಾ? ಏನ್ರು ಹೇಳ್ರು ಬೇಗ. ಔಟಾ? ನಾಟ್ ಔಟ್. ಸರ್
ನಮ್ಮನ್ನು ಹೊಡಿಯಕ್ಕೆ ಬ್ರೋ ನೀವೇನ್ ಹೇಳಿದ್ರಿ? ಕಸಕಸೆ ಪೈಸೆ ಕೊಡ್ರ ಕುಡಿಸ್ಬಿಡೋಣ. ಸೂರ್ಯವಂಶ ಕಸಕಸೆ ಪೈಸಾನೆ ಕೊಡಿಸ್ಬೇಕು ಇವ್ರಿಗೆ. ಗಾಯ್ಸ್ ಇವರು ಸುಮ್ಮನೆ RCB ಜರ್ಸಿ ಹಾಕೊಂಡ್ ಬಂದವ್ರೆ, ಅಷ್ಟೊತ್ತಿಂದ SRH ಸಪೋರ್ಟ್ ಮಾಡ್ತಾವ್ರೆ. ಸ್ಕೋರ್ ಇದ್ರೇನಲ್ಲ ಬ್ರೋ ಮಜಾ ಬರೋದು. ಹಿಂಗೆ ಹೇಳ್ಬಿಟ್ಟು ಯಾವಾಗಿದೆ ಹೇಳ್ತಾವ್ರೆ. ಏನೋ ಈ ಕೊಹ್ಲಿಗೆ ಬಂದಿರೋದು ಮಚ್ಚ ಇವರೇ ಕ್ಯಾಚ್ ಬಿಡ್ಲಿ ಅಂತ ಹೇಳಿರೋದ್ ಕಣ. ಅದು ನಮ್ಮ ಕೊಹ್ಲಿ ಬಾಯ್ಗೆ ನಾನು ಹೇಳ್ತೀನಿ. ಇವಾಗ ಜೋಶ್ ಎಬ್ಬಿಸ್ತಾರಂತೆ. ಕೊಹ್ಲಿ 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 ಕೊಹ್ಲಿ. ಇವರು ಬರೀ ಕ್ಯಾಮ್ರಾ ತಿರುಗಿಸ್ದಾಗ ಅಂತವ್ರೆ, ಕ್ಯಾಮ್ರಾ ತಿರುಗಿಸ್ದಾಗ ಅಂತವ್ರೆ. ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಯ್ತು ಅಂದ್ರೆ ನಮ್ಮ ಮುಂದೆ ಕೂತಿರೋರು ಈ ಟೋಪಿ ಆರೆಂಜ್ ಕಲರ್ ಇರೋದು ನೋಡಿ SRH ಅನ್ಕೊಂಡ್ಬಿಟ್ಟಿದ್ವಿ. ಶರ್ಟ್ ತೆಗೆದು ನೋಡಿದ್ರೆ ಅವ್ರು RCB ಅವರು. ನೀನ್ ಯಾವಾಗ ನೋಡಕ್ ಹೋಗಿದೆ? ಅವಾಗೆ ತೋರಿಸಿದ್ರಲ್ಲಿ. ಆಮೇಲೆ ಕೇಳ್ಬಿಟ್ವಿ ನಾವೆಲ್ಲ ಫುಲ್ಲು ರೆಡಿ ಆದ್ವಿ ಉರ್ಸೋಣ ಅಂತ. ಇವಾಗ ಅಷ್ಟೊತ್ತಿಗೆ ನೋಡಿದ್ರೆ ಅವ್ರು RCB ಫ್ಲಾಗ್ ಹಿಡ್ಕೊಂಡು ಆಡ್ತಾ ಇದ್ರು. ಆಮೇಲೆ ಸರಿ ಸುಮ್ಮನೆ ತಲೆ ಕೆಡ್ಸ್ಕೊಬಿಡಿ, ಗೆಲ್ಲದ RCB. ನಾನು ಏನು ಹೇಳಿದ್ದೀನಿ ನೋಡ್ಕೊಳ್ಳಿ. ಬೇಕು ಗೈಸ್ ಇವ್ರು RCBನ ಇಲ್ಲ ಅಂದ್ರೆ SRH ಒಂದು ಅರ್ಥನೇ ಆಯ್ತಾ ಇಲ್ಲ. ಗೊತ್ತಾಗುತ್ತೆ. ಆದ್ರೂ ಅವ್ರನ್ನ ಟೀ ಶರ್ಟ್ ರಿಮೂವ್ ಮಾಡಿ ಅಂತೆ. ಯಾಕೆ ಬರೋ ನೀವು ಬರ್ತೀರಾ? ಔಟ್ ಬಿಡ ಔಟ್ ಬಿಡ ಔಟ್ ಬಿಡಲೇ ಔಟ್ ಅಲ್ಲೇ. ಮಿಸ್ ಆಯ್ತು ನಾನೇ ಹೇಳ್ತೀನಿ. ಮೌಲಿ ನೀವು ಹಾಕ್ತೀರಾ ಅವ್ರು ಹಾಕ್ತಾರ? ಸ್ಕೋರ್ ಹೇಳಿ ಯಾರು? ಅಂದ್ರೆ 14 ಓವರು 3 ಬಾಲ್ ಆಗೈತೆ. ನಮ್ಮಣ್ಣ ಏನು ಹೇಳ್ತಾ ಇದ್ದಾರೆ ಅಂದ್ರೆ 137 ಹೊಡೆದವ್ರೆ, 5 ವಿಕೆಟ್ ಆಗೈತೆ. ಇವರು ಇವಾಗ ಎಷ್ಟು 20 ಓವರ್ಗೆ ಎಷ್ಟು ಹೊಡಿತಾರೆ ಅಂತ ಹೇಳ್ತಾರೆ ಕೇಳಿ. 200+ ಹೊಡಿತಾರೆ. ಇವಾಗ 200+ ಹೊಡೆದ್ರೆ ಇವಾಗ ನಾನು ಮ್ಯಾಚ್ ಟಿಕೆಟ್ ಐತಲ್ಲ, ನನ್ನ ಟಿಕೆಟ್ ನೀವು ಹಾಕಬೇಕು. 200+ ಹೊಡೆದಿಲ್ಲ ಅಂದ್ರೆ ನಿಮ್ಮ ಟಿಕೆಟ್ ನಾನು ಹಾಕೋತೀನಿ. ಇದೇ ಮಾತು ನೋಡಿ. ನೀವು ಬೇಕಾದ್ರೆ ಈಶಾನ್ ಕಿಶನ್ ಸೆಂಚುರಿ ಹಾಕ್ತಾರೆ. ಇಷ್ಟ ಬ್ರೋ, ನಮ್ಮ ಮಾತುಕತೆ ಆಗಿದೆ. 200 ಹೊಡಿತಾರೆ. ಹಾ ಪಕ್ಕ ಹೊಡಿತಾರೆ ಬ್ರೋ, ನಿಮ್ಗೇನು ಅನ್ಸುತ್ತೆ? 190 ಅಲ್ಲ 200 ಹೊಡಿತಾರ ಹೊಡೆಯಲ್ವಾ? ಹೊಡೆಯಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿ ನೋಡು. ಸಮಾಧಾನ, ಒಂದೇ ಫೋರ್ ಆಗಿರೋದು. ಇದಕ್ಕೂ ಮುಂಚೆ ವಿಕೆಟ್ ಬಿದ್ದೈತದೆ. ಇದೇ ಆಗೋದು. 200 ಹೊಡಿತಾರೆ, ನಮ್ಮ RCB ಅವ್ರು ಬಂದು ಹೊಡೆದಾಕ್ತಾರೆ. ಮಾಡಿ ಎಷ್ಟು ಹೊಡಿತಾರೆ? 190 200 ಹೊಡೆಯಲ್ಲ. 200 ಹೊಡಿತಾರೆ ಇವರು. 200 ಹೊಡಿತಾರೆ ಅಂತ ಹೇಳ್ತಾರೆ. ಹೊಡೆಯಲ್ಲ, 100% ಹೊಡೆಯಲ್ಲ. ಏನ್ ಚಾಲೆಂಜ್ ಇವಾಗ? ಏನ್ ಚಾಲೆಂಜು? ಆಯ್ತು, ಇವಾಗ ಇವನು ಹಾಕೊಳ್ಳೋಣ ಚಾಲೆಂಜ್ಗೆ. ಮತ್ತೆ 200 ಹೊಡೆದ್ರೆ ಅವ್ರು ನನ್ನ ಟಿಕೆಟ್ ಅವರೇ ಕೊಡ್ತಾರೆ. ಅವರೇ ಕೊಡ್ತಾರೆ. ಓಕೆನಾ ಬ್ರೋ? ಇಬ್ರದ್ದು ಒನ್ ಟಿಕೆಟ್ ಕಾನ್ಫಿಡೆನ್ಸ್ ನೈ ಭಯ. ಟಿಕೆಟ್ ಅಲ್ಲಿ ನಮ್ಮಿದ್ರೆ ನಿಮಿಷ ಆಯ್ತು. ಇವಾಗ 200 ಹೊಡೆದ್ರೆ ನೆಕ್ಸ್ಟ್ ನಾನು CSK ಮ್ಯಾಚ್ ಟಿಕೆಟ್ ನೀವು ಹಾಕೋಬೇಕು. ಇದು ಅವ್ನು ಕರೆಕ್ಟ್. ಆಮೇಲೆ ಗೊತ್ತಲ್ಲ ಗಾಯ್ಸ್, ಇಲ್ಲಿ ಏನು ಮಾತುಕತೆ ಆಗಿದೆ ಅಂತ ಹೇಳಿದ್ರೆ 200 ಹೊಡೆದ್ರೆ ಇವ್ರ ಟಿಕೆಟ್ ಹೊಡಿಲಿಲ್ಲ ಅಂದ್ರೆ ಇವ್ರು ಕೊಡಿಸ್ಬೇಕು ಚೆನ್ನೈ ಮ್ಯಾಚ್ಗೆ. ಇದೇ ಮಾತು. ಸಾಧ್ಯನೇ ಇಲ್ಲ. ನೋಡಿ ನೋಡ್ತಾ ಇರಿ ಮ್ಯಾಜಿಕ್ ಆಗುತ್ತೆ. ನೋಡೇ ಬಿಡ. ಅವರು 200+ ಅಂತೆ, ನಾನು 190 ಮೈನಸ್. ನಾವು ಕ್ಯಾಮ್ರಾಮನ್ ಆಗಿ ಚೆನ್ನಾಗಿ ಕಾಣಿಸ್ತೀವಲ್ಲ ಅವರು. ಒಳ್ಳೊಳ್ಳೆ ಶೂಟ್ ಮಾಡ್ತೀವಿ ನೋಡಿ. ಅವಾಗಲೇ ಜನ ನೋಡೋದು, ವ್ಯೂಸ್ ಬರಲ್ಲ ಅಂತ. ಹಿಂಬಾಯಿ ಲೇ, ಅವ್ರು ಮುಸ್ಲಿಂ ಅಲ್ಲ ಕಣ. ಅಲ್ಲೆಲ್ಲೂ ಯಾಕೆ ಬೇಕೇ ಬೇಕು. CSK ಮ್ಯಾಚ್ ಟಿಕೆಟ್ ಬೇಕೇ ಬೇಕು. ನೀವು ಔಟ್ ಆಗ್ಬೇಕು, ಇವ್ರು CSK ಟಿಕೆಟ್ ಕೊಡಿಸ್ಬೇಕು. ಔಟ್ ಆಗ್ಬೇಕು, CSK ಟಿಕೆಟ್ ಕೊಡಿಸ್ಬೇಕು. ಆರಾಮಾಗಿ ಕುತ್ಕೊಂಡು ಮ್ಯಾಚ್ ನೋಡಿ ಬ್ರೋ. ಬೇಕೇ ಬೇಕು. ವಿಕೆಟ್ ಬೇಕು.
ಬಂದು ಸಿಕ್ಸ್ ಹೊಡೆದ್ಬಿಟ್ಟ. ವಿಕೆಟ್ ಬೇಕು ವಿಕೆಟ್ ಬೇಕು ಹೊರ್ದಾಕ್ರಿ, ಹೊರ್ದಾಕ್ರಿ ಹಂಗೆ. ಬೇಕೇ ಬೇಕು ವಿಕೆಟ್ ಔಟ್ ಆಗಲೇ ಔಟು, ಔಟು. ಓ, ಏನು catch ಅದು? ಏನು catch? ಏನು catch? ಹೇಗೆ catch? ಹೇಗೆ catch? ವಾಹ್! ಹೇಗೆ catch ಇರೋದು? Sexy catch. Sexy catch. Sexy catch. ವಾಹ್! ಏನ್ bro catch ಅದು? ಆ, ಹೆಂಗೆ catch? Ultimate catch ಅದು, ultimate catch. ಛಾ. ಏನೋ ಒಳ್ಳೆ ಹಿಡ್ತಾನೆ ಹಿಡ್ದಿದ್ದು. ಅಲ್ಟಿಮೇಟ್ ನಾಲ ನೀಟಾಗಿ ಹಿಡ್ದ. ಒಂದು ಸೆಕೆಂಡ್ ಮಿಸ್ ಆಗುತ್ತೆ ಅಂತ ಅನ್ಕೊಂಡೆ, ಯಾರೋ ಕ್ರೇಜಿ. ಅದು ಒಂದ್ ಕೈಲಿ ಫುಲ್ಲು ಫ್ಲೈಯಿಂಗು ಅದೇ ತೋರಿಸ್ತವ್ರು, ಅದೇ ಮತ್ತೆ ತೋರಿಸ್ತವ್ರೆ. ಅಲ್ಲೋಡು ಅದು ಬಂದ ಹಂಗೆ ಕಚ್ಕೊಬಿಡ್ದು ಬಿಡಿ ಬಂದ್ಬಿಟ್ಟು ಹೋದ ಮೈ ಮೇಲೆ ಹಂಗೆ ಒಂದು ಬೆಸ್ಟ್ ಕ್ಯಾಚ್ ಇವಾಗ ಅಲ್ಲ ಅಲ್ಲ ಬೆಸ್ಟ್ ಅದು ಫಸ್ಟ್ ಮ್ಯಾಚ್ ಫಸ್ಟ್ ಮ್ಯಾಚ್ ಬೇರೆ. ಇಲ್ಲ ಮಚ್ಚ, ಫೀಲ್ಡಿಂಗ್ ಅಲ್ಲೇ ಫೀಲ್ಡಿಂಗ್ ಕ್ಯಾಚ್ ಮಚ್ಚ, ಕ್ಯಾಚ್ ಕ್ಯಾಚ್. A few moments later. आपकी बैटिंग आज देखकर क्या बॉल अच्छे से आ रहा था बैट ಗೈಸ್ 202 ಟಾರ್ಗೆಟ್, 202 ಟಾರ್ಗೆಟ್. ನಾನು ಏನು ಹೇಳಿದ್ದೆ, ಕ್ರಿಕೆಟ್ ಆಡ ಅಭ್ಯಾಸ ಇಲ್ಲ ಅಂದ್ರೆ ನೋಡ ಅಭ್ಯಾಸ ಇದೆ. ನಡ್ರಿ ಬಿಲ್ಡಪ್ ಹಾಕೋತವ್ರಲ್ಲ, ಏನ್ ಬಿಲ್ಡಪ್, ಹೆವಿ ಬಿಲ್ಡಪ್ ಈ ಹಾಕೋತವ್ರೆ. ಟಿಕೆಟ್ ಫ್ರೀ ನನ್ಗೆ, ಈ ಟಿಕೆಟ್ ಫ್ರೀ. ನೀವು ಬೆಟ್ ಹಾಕಿದ್ರಪ್ಪ ಏನ ಅದೆಲ್ಲ ಎಡಿಟಿಂಗ್ ಮೋಸ ಮಾಡಲ್ಲ. ಹೆಂಗಿದ್ರು ಫ್ರೀ ಬರ್ರಿ ಸರ್. ಥ್ಯಾಂಕ್ ಯು ಛೋಟಾ ಸಬ್ಸ್ಕ್ರೈಬರ್ಸ್, ಆರ್ ಸಿ ಬಿ ಫ್ಯಾನ್ಸ್. ಹೆಂಗೆ ಟಿಕೆಟ್ ಸಿಕ್ಕಿದೆ ನಿಂಗೆ? ಟಿಕೆಟ್ಸ್ ನಮ್ಮ ಚಿಕ್ಕಪ್ಪ ಕೊಡ್ಸಿದ್ರು. ಹೌದಾ, ಓಕೆ ಸರಿ ಆಯ್ತು, ಹುಷಾರು, ಎಂಜಾಯ್ ಎಂಜಾಯ್. ಬಾಯ್ 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 ಬಾಯ್. ಥ್ಯಾಂಕ್ಸ್ ಅಣ್ಣ, ಆದರೂ ಕೊಟ್ಟಿದ್ದಕ್ಕೆ ಇಸ್ಕೊಳ್ಳಿ. ಶಿಷ್ಯ ಸರ್ ಅವ್ನು ಸರಿಗಿಲ್ಲ ಸರ್, 2 ಸರಿ ಇಸ್ಕೊತಾವನೆ ನೋಡಿ ಅವ್ನ ಕಳ್ಳ ಅವನು. ಹಾಂ ಏನು ಬೇಕು ನಿಂಗೆ? ವೆಜ್ ಬೇಕಾ ನಾನ್ ವೆಜ್ ಬೇಕಾ? ಓ ನಿಂಗೆ ಒಂದು ಐಟಮ್ ಇಸ್ಕೊಳಕ್ಕೆ 3 ಬಾಕ್ಸ್ ಇಸ್ಕೊಂಡಿದ್ಯಾ? ವಿನಯ್ ಅವ್ರು ಯಾರನ್ನೂ ಹಾಕೊಂಡು ಕೂತ್ಕೊಂಡು ಮಾತಾಡಿಸ್ತವ್ರೆ. ಹಾಯ್ ಹಾಯ್. ಹೌದಾ, ಸುಳ್ಳು, ನಿಮ್ಮ ಅಭಿಮಾನಿ. ನಿಮ್ಮ ಪಕ್ಕ ರೀ ಕೂತಿರೋದು, ನಮ್ಮ ಪಕ್ಕ ಅಲ್ಲ. ಕರೆಕ್ಟ್ ಕರೆಕ್ಟ್ ಗೈಸ್. ನೋಡಿ ನಾವೆಲ್ಲ ಕೆಳಗಡೆ ಬಂದು ಕೂತ್ಕೊಂಡ್ರೆ ಒಂದೇ ಒಂದು ಮಾತು ಬಾ ಕೂತ್ಕೊ ಅಂತ ಕರೀಲೇ ಇಲ್ಲ ಗೈಸ್. ಸ್ವಾರ್ಥಿ ನೋಡಿ ಹೆಂಗೆ ತಿಂತಾ ಇದ್ದಾರೆ ನೋಡಿ. ಹಾಂ Emotional damage. ಆ ಹುಡುಗಿರ ಮಧ್ಯೆ ನಂದು ಅಡ್ಜಸ್ಟ್ ಆಗಲ್ಲ, ಆಯ್ತು ಪರವಾಗಿಲ್ಲ. ಏನೋ ಹೇಳಿದ್ರು ಬೇಜಾರಾಗೋಯ್ತು. ಇರ್ಲಿ ಬಿಡ್ರಿ, ಆಯ್ತು ಕರಗಿಸ್ತೀನಿ ಅಷ್ಟೇ ತಾನೇ. ಐ ಟೇಕ್ ಇಟ್ ಆಸ್ ಅ ಸ್ಪೋರ್ಟಿವ್ನೆಸ್. ಏನಂತೆ ರಂಜು? ಹಾಂ, 3 ತಿಂಗಳಾದ್ಮೇಲೆ ಇನ್ನೂ ಒಂದು 6 ತಿಂಗಳಾದ್ಮೇಲೆ ಆಯ್ತದೆ ಎಲ್ಲ. ಮೇಡಮ್ ನಿಮ್ಮ ತಟ್ಟೆಲಿ ಎತ್ಕೊಂಡು ತಿಂತವ್ರಾ? ಹಾಂ ಹೇಳಿ. ಹಾಂ ಅಲ್ಲ, ನೀವು ಅವ್ರ ತಟ್ಟೆಲಿ ಎತ್ಕೊಂಡು ತಿಂತವ್ರೆ ಅಂತ ಹೇಳ್ತಾವ್ರ ಅವರು. ಅವರೇ ಗೈಸ್ P1NX ಅಲ್ಲಿ ಊಟ ಇದು ಏನು ಏನು ಅಂತಾನೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಊಟ ಇದು. ಆಮೇಲೆ ಹೇಳ್ತೀನಿ, ಸ್ವಲ್ಪ ತಿಂದರೆ ಊಟನೂ ಮಾಡಿಸ್ತಾರೆ. ಏನಿಲ್ಲ ಸರ್, ನಮ್ಮ ಕೈಲಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ. ಊಟ ಚೆನ್ನಾಗಿದೆ ಅಲ್ವಾ? ಈಗ ಏನ್ ಕೊಹ್ಲಿ ಕೈಲಿ 6 ಹೊಡ್ಸ್ಬೇಕಾ? ಏನು ನೀವು ಹೇಳಿದ್ರು ಹೊಡೆದು ಬಿಡ್ತಾರ? ಈಗ ನೋಡಿ ಹೊಡೆದಿಲ್ಲ ಅಂದ್ರೆ ಆಮೇಲೆ ಮಾಡಿ, ಆಮೇಲೆ ನಿಮ್ಗೆ ಮಾಡ್ಬೇಕಾ? ಹೆಂಗ್ ಹೊಡಿತಾರೆ? ಈ ಬಾಲ್ ಹೊಡಿಯಲ್ಲ, ಸಿಕ್ಸ್ ಹೊಡಿಯಲ್ಲ. ಈ ಬಾಲ್ ಪಡಿಕಲ್ ಇದ್ರೆ ಸ್ಕ್ರೀನ್ ಅಲ್ಲಿ ಹೆಂಗ್ ಹೊಡಿತಾನೆ? ಸರಿಯಾಗಿ ಹೇಳಿದ್ರಿ ನೀವು. ಇದಪ್ಪ ಮಾತಂದ್ರೆ ನೆಕ್ಸ್ಟ್ ಹೊಡೆದಾಗೆಲ್ಲ ನೆಟ್ಟಿನಾಯ್ತಾ? ನೀನು ಬೇಗ ಮದುವೆ ಆಗಿ ಮಗ ಮಾಡ್ಕೊಳಯ್ಯ, ನಾವು ಹಂಗೆ ಎದ್ಕೊಂಡು ಆಟ ಆಡಿಸ್ತೀವಿ. ನೀವೇ ಮಾಡ್ಕೊಳ್ಳಿ, ಬಟ್ ನಿಮ್ಗಾಗಲ್ಲ ಅಂತನಾ?
ಈ ಥರ ಅವಮಾನ ಎಲ್ಲ ಮಾಡಬಾರ್ದು. ಪರವಾಗಿಲ್ಲ, ಇವೆಲ್ಲ ಕಾಮನ್. ಪ್ರೂವ್ ಮಾಡ್ತಾರೆ ಆಗುತ್ತೆ ಅಂತ. ಹಾಂ, ಇವೆಲ್ಲ ನಾವು ಪಾಸಿಟಿವ್ ಆಗಿ ತಗೋತೀವಿ. ಏನಯ್ಯ ನೀ ಏನು ಮಾಡ್ತಾ ಇದ್ದಿ ಮುಂಚೆ? ಹಾಂ, ರೋಡ್ ಪಕ್ಕದಲ್ಲಿ ಇದು ಗಿಣಿ ಇಟ್ಕೊಂಡು ಗಿಣಿ ಶಾಸ್ತ್ರ ಹೇಳ್ತೇನೆ. ಏನು ಕೇಳಿದ್ದು ಕೊಹ್ಲಿ ಹತ್ರ 6 ಬೇಕು ಅಂತ. 6 ಇಲ್ಲ 4 ಬರುತ್ತೆ ಬ್ರೋ. ಹೌದಾ? ಪಕ್ಕ ಬರುತ್ತೆ. ಬಂದಿಲ್ಲ ಅಂದರೆ ಬಂದಿಲ್ಲ ಅಂದ್ರೆ ಮಾಡಿ ಪ್ಯಾಂಟ್ ಬಿಸ್ತಾನೆ ಬ್ರೋ. ಬಂದಿಲ್ಲ ಅಂದ್ರೆ ನಾನೇ ಬಿಡ್ತೀನಿ. ಬರುತ್ತೆ ಬ್ರೋ. ಬಂದರೆ ಬಿಚ್ತೀಯಾ? ಹಾಂ ಏ ಅವ್ರು ಬಿಸಿ ಅವ್ರು ಬಂದ ನೋಡಿ ಬ್ರೋ ಇವಾಗ ನೋಡಿ ಬ್ರೋ. ನೋಡೇ ಬಿಡ ನೀನು. ಜಸ್ಟ್ ಮಿಸ್ಸು, ಏನೋ ಜಸ್ಟ್ ಮಿಸ್ಸು. ಓಪನ್ ಕರೋ ಬೈ ಪ್ಯಾಂಟ್ इतना बड़ा स्टेडियम में थोड़ा थोड़ा गलती होता रहता है. ಬೌನ್ಸ್ ಆಯ್ತಲ್ಲ, ಖುಷಿ ಆಗ್ತೀವಿ. ಕ್ಯಾಚ್ನೇ ಬಿಟ್ಬಿಡ ಗೈಸ್. ಅದು ನವರಾಸ ಹೊಡೆದ್ಬಿಟ್ಟಿರೋರು ಮಿಸ್ ಆಯ್ತು ಅಷ್ಟೇ. ಸಾಲ್ಟಪ್ಪ ಮಿಸ್ ಮಾಡ್ದ. ಮುಂದೆ ಹೋಗ್ಬಿಟ್ಟು ಬಂದೆ, ಮಾಡಿ ಅಲ್ಲೇ ಅವನೇ. ಆಲ್ರೆಡಿ ಹೋಯ್ತವ್ರೆ. SRH ಸೋತೋಯ್ತಲ್ಲ, ಅದಕ್ಕೆ ಹೋಯ್ತವ್ರೆ. ಬಾಯ್ ಬಾಯ್. SRH ಸೋತ್ತಾರೆ ಹೋಯ್ತವ್ರೆ. ಕೊಹ್ಲಿ 50 ಆಯ್ತಪ್ಪ. ಒಂದೇ ಸರಿ ಲಿಟ್ರಲಿ ಲಾಸ್ಟ್ ಬಾಲ್ 4 ಹೊಡೆದು ಕೊಹ್ಲಿ ಮುಗಿಸ್ಬಿಟ್ಟ. 69, 69 ಮಚ್ಚ, 69. ಓಕೆ ಗೈಸ್, ಅಂತೂ ಇಂತೂ ಮೊದಲನೇ ಮ್ಯಾಚು ಗೆದ್ದಿದ್ದಾಯಿತು. ಸೊ ಇನ್ನು ನೆಕ್ಸ್ಟ್ ಮ್ಯಾಚು ನಮ್ಮ ಬದ್ಧ ವೈರಿಗಳ ಜೊತೆ CSK ಮೇಲೆ. ಅದು ಬಂದು 5ನೇ ತಾರೀಕು ಏಪ್ರಿಲು. ಯಾರಿಗಾದ್ರೂ ಟಿಕೆಟ್ ಸಿಕ್ಕಿದ್ರೆ ಹೇಳ್ರಪ್ಪ. ದಯವಿಟ್ಟು ಟಿಕೆಟ್ ಸಿಕ್ಕಿದ್ರೆ ಹೇಳ್ರು ಪ್ಲೀಸ್ ಕಣ್ರು, ನಾನು ನಿಮ್ಮ ಜೊತೆ ಬರ್ತೀನಿ. ಮನೇರಪ್ಪ, ಇವತ್ತು ಅಷ್ಟೊಂದು ಮಜಾ ಇರಲಿಲ್ಲ ಮ್ಯಾಚ್ ಅಲ್ಲ, ಫುಲ್ ಬೋರು. ಸ್ಟ್ರೈಟು ಇವರು ಹೊಡಿತಾವ್ರೆ, ಅವರು ನಿದ್ದೆ. ಹಾಂ, ಅಷ್ಟೊಂದು ಮಜಾ ಇರಲಿಲ್ಲ ಗೈಸ್, ಫ್ರ್ಯಾಂಕಾಗಿ ಹೇಳ್ತೀನಿ. ಆ್ಯಂಡ್ ನಾವು ಏನು ಅಷ್ಟು ಎಂಟರ್ಟೈನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಬರೀ ನಮ್ಮವರೇ ಇದ್ದರು. ಆಮೇಲೆ ಕ್ರೌಡ್ ಏನೋ ಸ್ವಲ್ಪ ಎಲ್ಲ ಓಕೆ ಅಂತ ಅನಿಸ್ತು. ಏನೋ ಅದು ಹಂಗನ್ನಿಸ್ತು. ನಮ್ಮ ಸ್ಟ್ಯಾಂಡಲ್ಲಿ ಪ್ರತಿ ಸರಿ P1 ಅನೇಕ ಸರಿ ಎಷ್ಟು ಜನ ಬಂದು ಮಾತಾಡ್ಸೋರು, ಎಷ್ಟು ಜನ ನಮ್ಗೆ ಗೊತ್ತಿರೋರು ಇರೋದು. ಈ ಸರಿ ಹಬ್ಬನೂ ಇಲ್ಲ ದೇವರೇ. ಆ್ಯಂಡ್ ಸ್ಟಾರ್ಟಿಂಗ್ ಕ್ಯಾಮ್ರಾದಲ್ಲಿ TV ಬರ್ತೀನಿ ಅಂದರೆ ಅದಕ್ಕೂ ಮುಂಚೆನೇ ಬಂದ್ಬಿಟ್ಟೆ ಅಷ್ಟೇ. ಸೊ ಬನ್ನಿ ಹೋಗೋಣ ಗೈಸ್. ನಮ್ಮ ಸಬ್ಸ್ಕ್ರೈಬರ್ ಇವಾಗ ಸಿಕ್ಕಿದ್ರು ಗೈಸ್, ಅಷ್ಟೊತ್ತಿಂದ ನಮ್ಮ ಸಬ್ಸ್ಕ್ರೈಬರ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬ್ರೋ ಏನು ಗೊತ್ತಾ, ಯಾರು ಇಲ್ಲ, ಯಾವುದು ಸಪ್ಪೆ ಥರ ಅನ್ಸಿದ್ರು ನಮ್ತರ ಇಲ್ವ ನೀವು ಅಲ್ಲಿ ಕುಳಿತಿದ್ರಲ್ಲ, ನಾವು ನೀವೇ ಇರ್ಬೋದು ಅನ್ಕೊಂಡ್ವಿ. ಎಲ್ಲಿ ಮೇಕಪ್ ಅಲ್ಲ, ಡ್ರಮ್ಸ್ ಹೊಡೆದಿದ್ರ ಅದ್ರಲ್ಲಿ ಇರ್ಬೋದು ಅಂತ ಇದ್ವಿ ನಾವು. ಒಂದು ವ್ಲಾಗ್ ಮಿಸ್ ಮಾಡಿದ್ರೆ ಎಲ್ಲ ಹುಡುಕಿ ಇವ್ನಿಗೆ ಹೇಳಿದ್ದೀನಿ ನಾನು, ನಿಮ್ಮ ಅಕೌಂಟ್ ಲಾಕ್ ಹಾಕಿದ್ದು ನಿಮ್ಗಿಂತ ಬರೀ ನಮಗಿದ್ದ ಮನೆಯಲ್ಲ ಮೊಮ್ಮನೆ ನೋಡ್ತಾರೆ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು RCB ಗೆದ್ರು? ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರೆ ನೋಡಿ ಎಷ್ಟು ಸೆಕ್ಯೂರಿಟಿ, ಎಷ್ಟು ಟೈಟ್ ಸೆಕ್ಯೂರಿಟಿ, ಫುಲ್ಲು ಟೈಟ್ ಸೆಕ್ಯೂರಿಟಿ ಮ್ಯಾಚ್. ಅಲ್ಲ ಇನ್ನು ನೆಕ್ಸ್ಟ್ ಭಾನುವಾರ ಇರೋದು ಮ್ಯಾಚ್ ನೀವು ಇವಾಗೆ ಬಂದ್ಬಿಟ್ಟಿದ್ದೀರಾ. ಟಿಕೆಟ್ ಹುಡ್ಕೊಂಡ್ಬಂದವ್ರು ಅಣ್ಣ ನೋಡ್ಕೊಂಡು ಇವತ್ತು RCB ಅವರು ಅಂತ ನೋಡ್ಕೊಂಡು ಹೋಗಿ ಆಡ್ಬಿಡಕ್ಕೆ. ಅದೆಲ್ಲ ಕಾಪಿ ನಾವು ಮಾಡೋದೇ ಇಲ್ಲ. ಮತ್ತೆ ಫೇಲ್ ಆಗೋಯ್ತೀರಾ? ಅಲ್ಲ ನೀವು ಕಾಪಿ ಮಾಡದೆ ಫೇಲ್ ಆಗ್ಬಿಡ್ತೀರಾ, ಕಾಪಿ ಮಾಡದೆ ಫೇಲ್ ಆಗ್ಬಿಡ್ತೀರಾ. ಈ ನನ್ನ ಮಗ ಸಿಕ್ಕಿದ್ರೆ ಸಾಕು ಗೈಸ್, ತಿನ್ಕೊಂಡ್ಬಿಡ್ತಾನ ಅವ್ರನ್ನೆಲ್ಲ. ಅರ್ಧ ಗಂಟೆ ಆಗೈತೆ ಅಷ್ಟೇ ಮ್ಯಾಚ್ ಆಗಿ, ಖಾಲಿ
20 ನಿಮಿಷ ಖಾಲಿ. ಒಬ್ರು ಇಲ್ಲ, ಒಂದೇ ಒಂದು ಇದು ಇಲ್ಲ, ಬರೀ ಪೊಲೀಸ್ನವ್ರು ಬಿಟ್ರೆ ನೋಡಿ, ಪೊಲೀಸ್ನವ್ರು ಬಿಟ್ರೆ ಯಾರೂ ಇಲ್ಲ. ಹೆಂಗಿದೆ ಹೇಳಿ ಇವಾಗ? ಮ್ಯಾನೇಜ್ ಮಾಡಿದ್ರೆ ಯಾವ ಸ್ಟ್ಯಾಂಪೇಡ್ ಆಗಲ್ಲ. ಸ್ಟ್ಯಾಂಪೇಡ್ ಅನ್ನೋಪ್ಪ ಅದಕ್ಕೆ ಅರ್ಥನೇ ಗೊತ್ತಿರಲ್ಲ ಹಿಂಗೆಲ್ಲ ಮ್ಯಾನೇಜ್ ಮಾಡ್ಬಿಟ್ರೆ. ಒಬ್ರು ಇಲ್ಲ, ಒಂದು ಟ್ರಾಫಿಕ್ ಇಲ್ಲ. ಗೈಸ್ ಅವಾಗಲೇ ಮಾತಾಡ್ಸೋದಲ್ಲ, ಅವ್ನು ಇಲ್ಲೇ ಹೋಗ್ತಾವ್ ನೋಡಿ, ಅವನೇ ತಾನೇ ಅದು. ಅವನೊಬ್ಬನೇ ಕಿಚ್ಚದ ಇವತ್ತು ಯಾರೋ ಜೋರಾಗಿ RCB ಅಂದ್ರೆ ಭಯಪಡೋ ಜನ ಇದ್ರು. RCB ಇನ್ನ ಮನೆಗೆ ಹೋಗಿಲ್ವಾ ನೀನು? ಅಲ್ಲ ಇನ್ನ ಮನೆಗೆ ಹೋಗಿಲ್ವಾ ನೀನು? ಪೊಲೀಸ ಮಚ್ಚ ಇಲ್ಲಿ ನೋಡಿ ಇವ್ರು. ಹಾಯ್ ಬ್ರೋ. ಓ ಗಣ್ಯ ವ್ಯಕ್ತಿಗಳು. ಇಲ್ಲೊಬ್ಬ CSK ಹೋಯ್ತಾವ ನೋಡು, ಉಡ ಹೋಯ್ತೈತೆ ಅಲ್ಲೋಡು. ಅವರು RCB ಅಂತವನೆ, ಆ ಗಾಡಿಲಿ ಹೋಗೋನು. ಅಯ್ಯೋ ಕರ್ಮ ಬಿಟ್ರು RCB ಫ್ಯಾನ್ಸ್ ಬಾಯ್ ಜೋಪನ. ಹುಷಾರಾಗಿ ಮನೆಗೆ ಹೋಗಿ. ಹಾ ಸಿಗೋಣ. ತಲಾನ ಕರ್ಕೊಂಬನ್ನಿ ಹುಷಾರಾಗಿ. ಆಯ್ತು, ಹುಷಾರಾಗಿ ಮನೆಗೆ ಹೋಗಿ. ಓಕೆ ಗೈಸ್, ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮ್ಯಾಚ್ ಅಂತೂ ಅಲ್ಟಿಮೇಟಾಗಿ ಗೆದ್ದರು. 15 ಓವರ್ಗೆ ಹೊಡೆದು ಬಿಸಾಕ್ಬಿಟ್ರು. ಬಟ್ ಬೇಜಾರಾಗೋ ವಿಚಾರ ಏನಂತ ಹೇಳಿದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಇತ್ತು ಸ್ಟೇಡಿಯಮ್ಮು. ಅದಂತೂ ಒಳ್ಳೆ ಕೆಲಸ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವ್ಯವಸ್ಥೆ ಅದ್ಭುತವಾಗಿ ಮಾಡಿದ್ದಾರೆ ಬೆಂಗಳೂರು ಸಿಟಿ ಪೊಲೀಸವರು. ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಯಾರು ಇಲ್ದಂಗೆ ಖಾಲಿ, ಫುಲ್ ಸ್ಟೇಡಿಯಮ್ಮೇ ಖಾಲಿ, ರೋಡು ಖಾಲಿ, ಎಲ್ಲ ಸುತ್ತಮುತ್ತ ಎಲ್ಲ ಖಾಲಿ, ಎಲ್ಲ ಮನೇಲಿರ್ತಾರೆ. ಆ ಥರ ವ್ಯವಸ್ಥೆ ಮಾಡಿದರು. ಹ್ಯಾಟ್ಸ್ ಆಫ್ ಟು ಬೆಂಗಳೂರು ಸಿಟಿ ಪೊಲೀಸ್ ಆ್ಯಂಡ್ KSEA ಮ್ಯಾನೇಜ್ಮೆಂಟು, RCB ಮ್ಯಾನೇಜ್ಮೆಂಟ್, ಇವರೆಲ್ಲರಿಗೂ ಮಸ್ತಾಗಿ ಮಾಡಿದರು. ಸೊ ಬಟ್ ಏನಂತ ಹೇಳಿದ್ರೆ ಟಿಕೆಟ್ಸ್ಗಳು ಒಬ್ಬೊಬ್ರಿಗೆ ಎರಡೇ ಸಿಗ್ತಾ ಇರೋ ಕಾರಣ ಯಾರು ಗ್ರೂಪಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಮಜಾ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಮ್ಮ ಸ್ಟ್ಯಾಂಡಲ್ಲೆಲ್ಲ ಸುತ್ತೆ ಥರ ಇದ್ರು ಗೈಸ್, ನಿಜವಾಗ್ಲೂ ಯಾರು ಏನು ಕಿರ್ಚಾಡ್ತಾಯಿಲ್ಲ, ಮಾತಾಡ್ತಾಯಿಲ್ಲ. ಸೊ ನಾವು ಎಂಜಾಯ್ ಮಾಡಬೇಕು ಅಂದರೆ ಈ ಸರಿ ಎಲ್ಲರೂ ಕೂತ್ಕೊಂಡು ಸೇರಿ CSK ಟಿಕೆಟ್ ಬುಕ್ ಮಾಡೋಣ. ಸೊ ಯಾವಾಗ ಬಿಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ಬಿಟ್ಟಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾನು ಲೈವಲ್ಲಿ ಕೂತ್ಕೊತೀನಿ, ಎಲ್ಲರೂ ಒಟ್ಟಿಗೆ CSK ಟಿಕೆಟ್ ಬುಕ್ ಮಾಡೋಣ, ಒಂದೇ ಸ್ಟ್ಯಾಂಡ್ಗೆ ಹೋಗೋಣ. ಸೊ ಮಾರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಗೈಸ್, ನಮಗೆ ಮೇಯ್ನ್ ಬೇಕಾಗಿರೋದು ಟಿಕೆಟ್ ಬುಕ್ ಮಾಡಿ ಎಲ್ಲರೂ ಒಟ್ಟಿಗೆ ಮ್ಯಾಚ್ ನೋಡಬೇಕು ಅಂತ. ಇವಾಗ ನನಗೆ ಯಾರಾದರೂ 50 ಟಿಕೆಟ್ ಸಿಕ್ಕಿ ನಾನು 50 ಟಿಕೆಟ್ನ ಮಾರ್ತೀನೋ ಇಲ್ಲ 50 ಟಿಕೆಟಲ್ಲಿ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಹೋಗ್ತೀನೋ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಹೋಗ್ತೀನಿ. 50 ಟಿಕೆಟ್ ಮಾರಿದ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ಆ 50 ಜನ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಹೋಗೋ ಚಾನ್ಸ್ ಇನ್ನೊಂದು ಸರಿ ಸಿಗುತ್ತೋ ಸಿಗೋಲ್ಲ ಗೊತ್ತಿಲ್ಲ. ಇದ್ದಾಗ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಅದೇ ರೀತಿ ಈ ಸರಿ ಲೈವ್ ಸ್ಟ್ರೀಮಿಂಗಲ್ಲಿ ಕೂತ್ಕೊಳ್ಳೋಣ, ಎಲ್ಲರೂ ಸೇರಿ ಟಿಕೆಟ್ ಬುಕ್ ಮಾಡೋಣ. ಯಾವ ಸ್ಟ್ಯಾಂಡು ಏನು ಅಂತ ಅಪ್ಡೇಟ್ ಕೊಡ್ತೀನಿ, ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ನನಗೇನಾದರೂ ಗೊತ್ತಾದರೆ ನಿಮಗೆ ತಿಳಿಸ್ತೀನಿ, ನಿಮ್ಗೇನಾದರೂ ಗೊತ್ತಾದ್ರೆ ನನಗೆ ತಿಳಿಸಿ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಲೈವ್ಗೆ ಕಾಯ್ತಾ ಇರಿ, ಯಾರು ಟಿಕೆಟ್ ಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಯ್ತಾ ಇರಿ. ಒಟ್ಟಿಗೆ ಸೇರಿ ಬುಕ್ ಮಾಡೋಣ, ಒಟ್ಟಿಗೆ ಹೋಗಿ ಮಜಾ ಮಾಡೋಣ. ಸೊ ಇದನ್ನು ತೊಗೊಂಡೋಗಿ ಬೇರೆ ಕಡೆ ಮಾರಂಗಿದ್ರೆ ದಯವಿಟ್ಟು ನನ್ನ ಚಾನಲ್ ಆಗಲಿ ನನ್ನ ಲೈವ್ ಆಗಲಿ ನೋಡೋಕ್ಕೆ ಹೋಗಬೇಡಿ, ನಾನು ಅದನ್ನು ಎಂಟರ್ಟೈನ್ ಮಾಡಲ್ಲ. ಸೊ ಯಾರಾದರೂ ಇವಾಗ ಮಾರಿದ್ರು, ಇವಾಗ ನಿಮ್ಗೆ ಏನಾದರೂ ಸಿಕ್ತು ಅಂದರೆ ಖಂಡಿತವಾಗ್ಲೂ ನನಗೆ ಕೊಡಿ. ನಾನು ಇನ್ನೊಬ್ಬರು ಸಬ್ಸ್ಕ್ರೈಬರ್ನ ಕರ್ಕೊಂಡು ಹೋಗ್ತೀನಿ, ಯಾರು ಮ್ಯಾಚ್ಗೆ ಹೋಗಿಲ್ಲ ಅವ್ರನ್ನ ಕರ್ಕೊಂಡ್ಬರ್ತೀನಿ, ಯಾರು ತುಂಬ ದಿವಸದಿಂದ ಆಸೆ ಇದೆ ಅವ್ರನ್ನ ಕರ್ಕೊಂಬರ್ತೀನಿ. ಹಂಗೂ ಆಗಿಲ್ವ ನಮ್ಮ ಬಾಯ್ಸ್ನ ಕರ್ಕೊಂಬರ್ತೀನಿ. ಸಿಗುತ್ತೋ ಸಿಗಲ್ವೋ ಅನ್ನೋ ಡೌಟು, ನನಗೆ ಸಿಗಲ್ಲ. ಯಾಕಂದರೆ ಲಾಸ್ಟ್ ಟೈಮು ನಾನು ಏನು ಬುಕ್ ಮಾಡಿದ್ದೆ, ನಾನು ಎಲ್ಲರಿಗೂ ಲೈವಲ್ಲಿ ಸೇರಿಸಿ ಬುಕ್ ಮಾಡಿದ್ದೆ, ಎಷ್ಟೊಂದು ಜನಕ್ಕೆ ಟಿಕೆಟ್ ಸಿಕ್ಕಿತ್ತು, ನನಗೆ ಸಿಕ್ಕಿರಲಿಲ್ಲ. ಎಷ್ಟೊಂದು ಜನ ನನ್ನ ಲೈವ್ ನೋಡ್ಕೊಂಡು ಟಿಕೆಟ್ ಬುಕ್ ಮಾಡ್ಕೊಂಡು ನನಗೆ ಬ್ಲ್ಯಾಕಲ್ಲಿ ಡಬಲ್ಗೆ ಮಾರಕ್ಕೆ ಬಂದರು. ಸೊ ಅದು ನನಗೆ ಬಿಲ್ಕುಲ್ ಇಷ್ಟ ಆಗಲ್ಲ ಗೈಸ್. ಇಟ್ಸ್ ನಾಟ್ ಆಲ್ ಅಬೌಟ್ ಮನಿ. ದುಡ್ಡೇ ಮಾಡಬೇಕು ಅಂತ ಅಲ್ಲ ಗೈಸ್, ಎಲ್ಲನೂ ದುಡ್ಡಲ್ಲೇ ಅಳಿಯೋಕ್ಕಾಗಲ್ಲ. ಕೆಲವೊಮ್ಮೆ ಪ್ರೀತಿ ವಿಶ್ವಾಸದಿಂದನೂ ಅಳಿಬೇಕಾಗತ್ತೆ. ಸೊ ಇದು ನನ್ನ ಪಾಲಿಸಿ, ನಾನು ಅಂದ್ಕೊಂಡಿರೋ ತತ್ವ. ತುಂಬ ಜನ ನನಗೆ ಮೆಸೇಜ್ ಆಗ್ತಾಯಿದ್ದಾರೆ CSK ಟಿಕೆಟ್ಸ್ ಬೇಕು ಅಂತ. ಅದಕ್ಕೋಸ್ಕರ ಈ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಲೈವಲ್ಲಿ ಸಿಕ್ಕಿದ್ರೆ ಯಾರಿಗಾದ್ರೂ ನಿಮ್ಗೆ ಸಿಕ್ಕಿದ್ರೆ ನಂಗೆ ಕೊಡಿ, ನಮ್ಗೆ ಸಿಕ್ಕಿದ್ರೆ ನಿಮ್ಗೆ ಕೊಡ್ತೀವಿ. ಎಲ್ಲರೂ ಒಟ್ಟಿಗೆ ಹೋಗೋಣ, ನಮ್ಮ ಬಾಯ್ಸ್ ಎಲ್ಲ ಒಟ್ಟಿಗೆ ಹೋಗೋಕ್ಕೆ ನೀವು ಹೆಲ್ಪ್ ಮಾಡಿ. ಸೊ ಇನ್ನೊಂದು ಮೇಜರ್ ಅಪ್ಡೇಟ್ ಏನಂತ ಹೇಳಿದ್ರೆ, ನಾನು ಮೊನ್ನೆ ಹೇಳಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೆ ಹೊತ್ಕೊಂಡಿದ್ದೀನಿ ಸಬ್ಸ್ಕ್ರೈಬರ್ಸ್ ಜೊತೆ ಅಂತ, ಬೆಟ್ಟ ಹತ್ಕೊಂಬರೋಕ್ಕೆ. ಸೊ ನಿಮ್ಗೆ ಯಾರಿಗಾದರೂ ನನ್ನ ಜೊತೆ ಬೆಟ್ಟ ಹತ್ತಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ಬಂದು ಜಾಯ್ನ್ ಆಗ್ಬೋದು. ಯಾವತ್ತು ಅಂತ ಹೇಳಿದ್ರೆ ಇದೇ ಶನಿವಾರ 4ನೇ ತಾರೀಕು ಏಪ್ರಿಲು ನಾನು ಬೆಟ್ಟ ಹತ್ತಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಹೇಳ್ತೀವಿ ಶನಿವಾರ. ಸೊ ಅರ್ಲಿ ಮಾರ್ನಿಂಗು ಟೈಮ್ ಎಲ್ಲ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಿರುತ್ತೆ ಅಂತ ಹೇಳಿದ್ರೆ ಬರೀ ಬೆಟ್ಟ ಹತ್ತಿ ಹೋಗೋದಷ್ಟೇ, ಅಲ್ಲಿಂದ ಮಿಕ್ಕಿದ್ದು ದೇವ್ರ ದರ್ಶನ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಶನಿವಾರ ಭಾನುವಾರ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ, ಮಾತಾಡ್ಕೊಂಡು ಹೋಗೋಣ, ಕ್ಯೂವಲ್ಲಿ ಹೋಗೋಣ, ದರ್ಶನ ಮಾಡೋಣ. ಸೊ ಇದು ಒಂದು ಆ್ಯಸ್ ಆಫ್ ನೋ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಜನರಲಲ್ಲಿ ಹೋದರೆ ಎಷ್ಟೊತ್ತಾಗ್ಬೋದೋ ಗೊತ್ತಿಲ್ಲ, ಬಟ್ ಅರ್ಲಿ ಮಾರ್ನಿಂಗ್ ಬೇಗ ಹೋದರೆ ನನ್ನ ಪ್ರಕಾರ ದರ್ಶನ ಬೇಗ ಆಗ್ಬೋದು. ಆ್ಯಂಡ್ ಬಿಸಿಲು ಕೂಡ ಕಮ್ಮಿ ಇರುತ್ತೆ, ಹತ್ತಕ್ಕೂ ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಹಾಕಿ. ಸೊ ಯಾರ್ಯಾರು ಬರ್ತೀರಾ ಅಂತಲೂ ಕೂಡ ಕಮೆಂಟ್ ಹಾಕಿ. ಇದೆಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ. ಬುಧವಾರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟು ಒಂದು ಇನ್ಫಾರ್ಮೇಷನಲ್ ವೀಡಿಯೋ ಬರುತ್ತೆ, ಯಾಕಂದರೆ ಮಂತ್ ಎಂಡ್ ಆಗಿರೋದ್ರಿಂದ ಇದನ್ನು ನೋಡ್ರಪ್ಪ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬರುತ್ತಲ್ಲ, ಅದು ಅಲ್ಟಿಮೇಟ್ ವೀಡಿಯೋ ಇರುತ್ತೆ. ಯಾವುದು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ವಾಪಸ್ ಬಂದಮೇಲೆ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ನು ಆ್ಯಂಡ್ ನಮ್ಮ
ಫ್ಯಾಮಿಲಿ ರಿಯಾಕ್ಷನ್, ಇವ್ರ ರಿಯಾಕ್ಷನ್ ಎಲ್ಲರದ್ದು ಕ್ಯಾಪ್ಚರ್ ಮಾಡಿದ್ದೀನಿ. ಯಾವ ಥರ ನನ್ನ ಚಾನಲ್ ಬಂದಾಗ ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ, ಇದೆಲ್ಲ ಗೊತ್ತಾಗೋಕ್ಕೂ ಮುಂಚೆ ಇನ್ಫಾರ್ಮ್ ಮಾಡಿದಾಗ ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ಅಂತೇಳಿ ಅದನ್ನೆಲ್ಲ ಹಾಕ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.